ತಮಿಳುನಾಡಿನ ಮೇಲ್ಮರುವತ್ತೂರಿನ ಆದಿಶಕ್ತಿ ಓಂ ಶಕ್ತಿ ದೇವಾಲಯಕ್ಕೆ ಮಾಲೆ ಧರಿಸಿದ ನೂರಾರು ಮಹಿಳೆಯರನ್ನ ಉಚಿತವಾಗಿ 2 ಬಸ್ಗಳಿಂದ ಕಳುಹಿಸಿಕೊಡಲಾಯಿತು. ಸದ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದ ಲೋಹಿತ್ ನಗರದಲ್ಲಿ ಕಾಂಗ್ರೆಸ್ ಮುಖಂಡರು ಉಮಾದೇವಿ ಹಾಗೂ ಲೋಹಿತ್ ನಗರ ಸಮಾಜ ಸೇವಕ ರವಿಕುಮಾರ್ ನೇತೃತ್ವದಲ್ಲಿ ತಮಿಳುನಾಡಿಗೆ ಕಳುಹಿಸಿಕೊಟ್ಟರು. ಹಾಗೆ ಲೋಹಿತ್ ನಗರದ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿದ ನಂತರ ನೂರಾರು ಮಹಿಳಾ ಓಂ ಶಕ್ತಿ ಮಾಲಾಧಾರಿಗಳು ಮತ್ತು ಆರಾಧ್ಯ ದೇವತೆಗೆ ಜೈಕಾರ ಹಾಕಿ ಮಂತ್ರ ಘೋಷಣೆಯನ್ನ ಕೂಗಿದ್ರು. ನಂತರ ಪಟಾಕಿ ಸಿಡಿಸಿ ತಮಟೆ ವಾದ್ಯದ ಸೌಂಡಿಗೆ ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ಉಮಾದೇವಿ ಹಾಗೂ ರವಿಕುಮಾರ್, ಧಾರ್ಮಿಕತೆಗೆ ಭಕ್ತಿ ಪ್ರಧಾನವಾದ ಸಾವಿರಾರು ಜನ ಆರಾಧಿಸುವ ದೇವರು ಓಂ ಶಕ್ತಿ ದೇವತೆ. ಪುರುಷರು ಹಾಗೂ ಮಹಿಳೆಯರೆನ್ನದೇ ಎಲ್ಲರೂ ಮಾಲೆ ಧರಿಸಿ ಹಲವಾರು ದಿನ ವ್ರತ ಪೂಜೆ ಮಾಡಿ ಮಡಿಯಿಂದ ಆರಾಧಿಸುತ್ತಾರೆ ಅಂತ ತಿಳಿಸಿದ್ರು. ಈ ಬಾರಿಯ ಕೊರೋನಾ ರೋಗವು ದೇಶದಲ್ಲಿ ಮತ್ತೆ ಸುದ್ದಿ ಮಾಡುತ್ತಿದ್ದು, ಆ ರೋಗದಿಂದ ನಾಡಿನ ಜನರಿಗೆ ಏನೂ ತೊಂದರೆ ಆಗದಂತೆ ಆರೋಗ್ಯ ಕಾಪಾಡಲಿ ಹಾಗೂ ಸಾವು ನೋವುಗಳಾಗದಂತೆ ಕಾಪಾಡಲಿ ಎಂದು ತಮಿಳುನಾಡಿನ ಮೇಲ್ಮರುವತ್ತೂರಿನ ಪ್ರತಿ ವರ್ಷದಂತೆ ಇಂದು ಕೂಡ 2 ಬಸ್ನಲ್ಲಿ 110 ಜನರು ಮಾಲಾಧಾರಿಗಳನ್ನ ದೇವರ ದರ್ಶನಕ್ಕೆ ಉಚಿತವಾಗಿ ಕಳುಹಿಸಿಕೊಡಲಾಗುತ್ತಿದೆ. ಅಲ್ಲದೆ ಇಲ್ಲಿ ಯಾವುದೇ ಸ್ವಾರ್ಥ ಭಾವನೆ ಇಲ್ಲ, ಸಮಾಜದ ಎಲ್ಲರಿಗೂ ಒಳಿತಾಗಬೇಕು, ಕೋವಿಡ್ ಮಹಾಮಾರಿಯಿಂದ ರಕ್ಷಣೆ ನೀಡಬೇಕು ಎಂಬ ಒಳ್ಳೆಯ ಆಶಯದಿಂದ ಉಚಿತವಾಗಿ ಕಳುಹಿಸಲಾಗುತ್ತಿದೆ ಅಂತ ಹೇಳಿದರು. ಇವತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಎಲ್ಲರೂ ನಮ್ಮ 23ನೇ ವಾರ್ಡನ ಲೋಹಿತ್ ನಗರದ ವಾರ್ಡನ ನಗರಸಭೆ ಇಂದ ಆ ಭಾಗದಿಂದ ಎಲ್ಲರೂ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ. ರವಿ ಮತ್ತು ಅವರ ಪತ್ನಿ ತ್ರಿವೇಣಿ ಅವರ ನೇತೃತ್ವದಲ್ಲಿ ಎಲ್ಲರಿಗೂ ಇವತ್ತು ಓಂ ಶಕ್ತಿ ದೇವಿ ಶಕ್ತಿ ಕೊಡಲಿ, ಒಳ್ಳೇದು ಮಾಡಲಿ, ಇಡೀ ನಮ್ಮ ನೆಲಮಂಗಲ ಭಾಗದ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಓಂ ಶಕ್ತಿ ಕೇಳ್ಕೊತೀವಿ. ಬರೀ ಹೆಣ್ಮಕ್ಳು ಅಂತಲ್ಲ, ಗಂಡ್ಮಕ್ಳು ಹೋಗ್ತಾರೆ, ಜಾಸ್ತಿ ಹೆಣ್ಮಕ್ಳು ಹೋಗ್ತಾರೆ. ಈಗ ಶಬರಿಮಲೆಗೆ ಹೆಂಗೆ ಹೋಗ್ತಾರೋ ಹಂಗೆ ಹೆಣ್ಮಕ್ಳು ಹೋಗ್ತಾರೆ.